ನಮಸ್ಕಾರ ಗೌಡ್ರ. ತಮ್ದು ಯಾವ ಊರು ರೀ? ಬೀಗೇರಿ. ಈ ಹೆಸರಿಗೆ ಏನೇನು ಬಿತ್ತಿನ ಕಾರ್ಯಕ್ರಮ ಕೈಗೊಂಡ್ರಿ ನೀವು ಗೌಡ್ರ? ಇದಕ್ಕೆ ಒಮ್ಮೆ ಚುಣೆ ಸರಿ ಬೀಜೋಪಚಾರ ಮಾಡಿದ್ವಿ. ಹ್ಞೂ ರೀ. ಬಿತ್ತು ಗೊಬ್ಬರ ಹಾಕಿಲ್ಲ ಅದಕ್ಕೆ ಬೀಜೋಪಚಾರ ಮಾಡಿದ್ವಿ. ಬೀಜೋಪಚಾರ ಮಾಡಿ ಬಿತ್ತೀವಿ. ಬಿತ್ತಿ ಒಂದು 20 ದಿನಕ್ಕೆ ಮತ್ತೆ ಸ್ಪ್ರೇ ಮಾಡಿದ್ವಿ. RPS ಸ್ಪ್ರೇ ಮಾಡಿದ್ವಿ. ಬೀಜೋಪಚಾರಕ್ಕೆ ಏನು RPS 70 ಮಾಡಿರೋ? ಮಾಡಿ ಒಂದು ಸೇರಿ ಹತ್ತಿ ಮೇಲೆ ಮಾಡಿದ್ವಿ. ಸೇರಿ ಹತ್ತಿ ಮೇಲೆ ಮಾಡಿದ್ವಿ. ಮತ್ತೆ ಯಾವ ಗೊಬ್ಬರ ಹಾಕಿದ್ರಿ? ಯಾವ್ದು ಗೊಬ್ಬರ ಇಲ್ಲ, ಯಾವ ಗೊಬ್ಬರ ಇಲ್ಲ, ಯಾವ ಸರ್ಕಾರಿ ಗೊಬ್ಬರ ಯಾವುದೂ ಇಲ್ಲ. ಬೀಜೋಪಚಾರ ಮಾಡಿ ಹೊಳ್ಳಿ ದಿನ ಸ್ಪ್ರೇ ಮಾಡಿದ್ವಿ. ಒಮ್ಮೆ ಸ್ಪ್ರೇ ಆಗೈತಿ. ಇನ್ನೇನು ಸ್ಪ್ರೇ ಮಾಡ್ಬೇಕು ಹೂವು ಕಾಯಿ ಚಲೋ ಬಿಟ್ಟು ಹೂವು ಇದೆ ಮಾಡಿ ಈಗ ನಿಮ್ಗೆ ಗೊಬ್ಬರ ಹಾಕಿದ್ರಿ ಏನು ಗೊಬ್ಬರಕ್ಕೆ ಬೇಕಾದ್ರೆ ಭಾಳ ಐತಿ. ಭಾಳ ಗೊಬ್ಬರ ಅಪಾಯಕಾರಿ ಹೌದು, ಅದು ರಾಸಾಯನಿಕ ಹೌದು, ಇದು ಆರ್ಗ್ಯಾನಿಕ್ ಅಪಾಯ ಆಗುತ್ತಲ್ಲ. ಇಳುವರಿ ಚಲೋ ಐತಿ, ಬೆಳೆ ಚಲೋ ಒಳ್ಳೆ ಇಳುವರಿ ಐತಿ. ನೀವು ಮಾದರಿ ರೈತರಾಗಿ ನಮ್ಗೆ ಕಾಣಿಸ್ತೀರಿ. ಇನ್ನು ಇದೇ ರೀತಿ ನೀವು ನಿಮ್ಮ ಹಲವಾರು ರೈತರಿಗೆ ಹೇಳಿರೋದ್ರಿಂದ ನಿಮ್ಗೆ ನಮ್ಮ RPS ಇಲಾಖೆ ವತಿಯಿಂದ ಧನ್ಯವಾದಗಳು. ಇದೇ ರೀತಿಯಲ್ಲಿ ಬೆಳೆದು ಇನ್ನೂ ಉತ್ತಮ ಬೆಳೆಯನ್ನು ತೆಗಿಬೇಕಂತೇಳಿ ನಮ್ಮ ಕಂಪನಿ ವತಿಯಿಂದ ನಿಮ್ಮನ್ನು ಅಭಿನಂದಿಸುತ್ತೇವೆ.